ರಚಿತಾರಾಮ್ ಅವರು ಆ್ಯಕ್ಟಿಂಗ್ ಅದರಲ್ಲಿ ಸಾಕಷ್ಟು ಛಾಪನ್ನು ಮೂಡಿಸಿ ಒಂದಷ್ಟು ಫ್ಯಾನ್ ಬೇಸನ್ನು ಕ್ರಿಯೇಟ್ ಮಾಡಿರುವ ಈ ನಟಿ ಇವರು ಒಂದು ಕಾಲದಲ್ಲಿ ಭರತನಾಟ್ಯ ಕಲಾವಿದೆ ಅನ್ನೋದು ನಿಮಗೆ ಗೊತ್ತಿತ್ತ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅದೇ ವಿಚಾರವನ್ನ ಹೇಳ್ತಾ ಅವರ ಒಂದು ಸಾಧನೆಯ ಪಟ್ಟಿ ಒಂದು ಕೊಂಚ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಬುಲ್ಬುಲ್ ಸಿನಿಮಾ ಮೂಲಕ ಬೆಳ್ಳಿ ತೆರೆ ಮೇಲೆ ಒಂದಷ್ಟು ಛಾಪನ್ನ ಮೂಡಿಸಿ ತಮ್ಮದೇ ನಟನೆಯಲ್ಲಿ ಕಾಣಿಸಿಕೊಂಡಿರುವ ರಚಿತಾರಾಮ್ ಗುಳಿಕೆನ್ನೆ ಈ ಸುಂದರಿ ಎಂದು ಕನ್ನಡ ಹಿರಿತೆರೆ ಪ್ರಮುಖ ನಟಿಯರಲ್ಲೊಬ್ಬರು. ಅಸಲಿಗೆ ನಟಿ ರಚಿತಾರಾಮ್ ಅವರ ಮೂಲ ಹೆಸರು ಬಿಂದ್ಯಾರಾಮ್. 2010ರಿಂದ ನಟನಾ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರುವ ಈ ನಟಿ ಬುಲ್ಬುಲ್ ಚಿತ್ರದ ಮೂಲಕ ಸಿನಿ ಲೋಕಕ್ಕೆ ಕಾಲಿಟ್ಟಿದ್ದಷ್ಟೇ ಅಲ್ಲದೆ ಬೆಸ್ಟ್ ಆಕ್ಟರ್ಸ್ ಅವಾರ್ಡ್ ಫಿಲ್ಮ್ ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಬುಲ್ಬುಲ್ ಚಿತ್ರದ ನಂತರ ಹಲವಾರು ಸಿನಿಮಾಗಳನ್ನ ಕೊಟ್ಟಿರುವ ಈ ನಟಿ ಇಂದಿಗೂ ಸಿನಿ ಪ್ರೇಕ್ಷಕರಿಗೆ ಫೇವರೇಟ್ ಅಷ್ಟೇ ಅಲ್ಲದೆ ಕಿರುತೆರೆಯಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಬುಲ್ಬುಲ್ ಮತ್ತು ರನ್ನ, ಪುಷ್ಪಕ ವಿಮಾನ, ಭರ್ಜರಿ, ಅಯೋಗ್ಯ, ಸೀತಾರಾಮ ಕಲ್ಯಾಣ, ಲವ್ ಯು ರಚ್ಚು, ಏಕಲವ್ಯ, ರಥಾವರ, ವೀರ ಅಂಬರೀಶ್, ಲಿಲ್ಲಿ, ಜಾನಿ ಜಾನಿ ಎಸ್ಪಪ್ಪ, ಅಮರ್, ಭರಾಟೆ, ನಟ ಸಾರ್ವಭೌಮ, ಆಯುಷ್ಮಾನ್ ಭವ, ಮಾನ್ಸೂನ್ ರಾಗ, ಕ್ರಾಂತಿ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿ ರಚಿತಾರಾಮ್ ನಟಿಸಿದ್ದಾರೆ. ಇನ್ನು ಕನ್ನಡ ಸಿನಿರಂಗದ ಪ್ರಸ್ತುತ ಎಲ್ಲ ನಟ ದಿಗ್ಗಜರಾದ ತೂಗುದೀಪ ದರ್ಶನ್, ಕಿಚ್ಚ ಸುದೀಪ್ ಅವರು, ರಮೇಶ್ ಅರವಿಂದ್ ಅವರು, ಧ್ರುವ ಸರ್ಜಾ, ನೀನಾಸಂ ಸತೀಶ್, ಡಾಲಿ ಧನಂಜಯ್, ಉಪೇಂದ್ರ, ಶಿವರಾಜ್ ಕುಮಾರ್ ಅವರು, ಹಾಗೆ ಪುನೀತ್ ರಾಜ್ಕುಮಾರ್ ಅವರು, ಶ್ರೀನಗರ್ ಕಿಟ್ಟಿ, ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ದೇವರಾಜ್, ಡಾರ್ಲಿಂಗ್ ಕೃಷ್ಣ, ಅಭಿಷೇಕ್ ಅಂಬರೀಶ್, ಶ್ರೀಮುರಳಿ, ಗೋಲ್ಡನ್ ಸ್ಟಾರ್ ಗಣೇಶ್, ನಟಿ ರಮ್ಯಾ, ಹಿರಿಯ ಕಲಾವಿದರಾದ ಅನಂತ್ನಾಗ್ ಮುಂತಾದವರ ಜೊತೆ ನಟಿ ಕನ್ನಡ ಭಾಷೆಯಲ್ಲಿ ತೆಲುಗು ಸಿನಿಮಾದ ಸೂಪರ್ ಮಚ್ಚಿಯಲ್ಲೂ ಕೂಡ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಇನ್ನು ಸಿನಿರಂಗದಲ್ಲಿ ಕಾಲಿಡುವ ಮೊದಲು ನಟಿ ರಚಿತಾರಾಮ್ ಅವರು ಬೆಂಕಿಯಲ್ಲಿ ಹರಡಿದ್ದ ಹೂವು ಅರಸಿ ಎಂಬ ಧಾರಾವಾಹಿಗಳ ಮೂಲಕ ಜನಮನ ಗೆದ್ದಿದ್ರಂತೆ. ಅರಸಿ ಧಾರಾವಾಹಿಯಲ್ಲಿ ಖಳನಾಯಕಿ ಪಾತ್ರ ಮಾಡಿದ್ದು ತಮ್ಮ ನಟನೆಯಿಂದ ಬಹಳಷ್ಟು ಅಭಿಮಾನಿಗಳನ್ನ ಪಡೆದು ಇವರು ನಂತರ ಸಿನಿ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು. ಈಗ ಸಿನಿಮಾ ಅಷ್ಟೇ ಅಲ್ಲದೆ ಕಿರುತೆರೆಯಲ್ಲಿಯೂ ಆಕ್ಟಿವ್ ಆಗಿರುವ ಈಕೆ ಕಾಮಿಡಿ ಟಾಕೀಸ್, ಮಜಾ ಭಾರತ, ಡ್ರಾಮಾ ಜೂನಿಯರ್ ಸೀಸನ್ 4, ಸೂಪರ್ ಕ್ವೀನ್, ಭರ್ಜರಿ, ಬ್ಯಾಚುಲರ್ಸ್ ಮುಂತಾದ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಿಗೆ ಅಂದರೆ ಜಡ್ಜಾಗಿ ಕಾಣಿಸಿಕೊಂಡಿದ್ದಾರೆ. ಭರತನಾಟ್ಯ ಅನ್ನೋ ವಿಚಾರಕ್ಕೆ ಬರೋದಾದರೆ ಭರತನಾಟ್ಯ ಕಲಾವಿದೆಯೂ ಆಗಿರುವ ಇವರು 50ಕ್ಕೂ ಹೆಚ್ಚು ಭರತನಾಟ್ಯ ಕಾರ್ಯಕ್ರಮಗಳನ್ನು ನೀಡಿದ್ದಾರಂತೆ. ಇವರ ಶಬರಿ, ವೇಟಿಂಗ್ ಫಾರ್ ರಾಮ, ಅಯೋಗ್ಯ 2, ಲವ್ ಮೀ ಆರ್ ಹೇಟ್ ಮೀ, ಸಂಜು ವೆಟ್ಸ್ ಗೀತಾ ಪಾರ್ಟ್ 2, ಕಲ್ಟ್, ರಚಯ್ಯ ಮುಂತಾದ ಚಿತ್ರಗಳು ಈಗ ಬಿಡುಗಡೆಗೆ ಸಿದ್ಧವಾಗಿವೆ. ಇನ್ನು ಇವರು ಗುಳಿಕೆನ್ನೆ ಹಾಗೂ ಸರಳತೆಗೆ ಸಿನಿ ಪ್ರೇಕ್ಷಕರ ಬಹುದೊಡ್ಡ ಅಭಿಮಾನಿ ಬಳಗವನ್ನೇ ಪಡೆದುಕೊಂಡಿರುವ ನಟಿ ರಚಿತಾರಾಮ್ ಇಂದಿಗೂ ಕೂಡ ಕನ್ನಡ ಕ್ಷೇತ್ರಕ್ಕೆ ಒಂದಷ್ಟು ಕೊಡುಗೆಯನ್ನು ನೀಡುತ್ತಿರುವ ರಚಿತಾರಾಮ್. ಅಷ್ಟು ಆಫರ್ಸ್ ಬಂದಿದ್ರು, ಬೇರೆ ಕಡೆ ಆಫರ್ಸ್ಗಳು ಸಿಗ್ತಾ ಇದ್ರು. ಇವತ್ತಿನ ಇಲ್ಲಿಯ ನಟಿಯರು ಅಲ್ಲಿಗೋಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ರಚಿತಾರಾಮ್ ಅವರು ಇವತ್ತಿಗೂ ಕನ್ನಡವನ್ನು ಮರೆತಿಲ್ಲ ಅಂತ ಹೇಳ್ಬಹುದು. ಅದೊಂದು ಹೆಮ್ಮೆಯ ವಿಚಾರ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ರಚಿತಾರಾಮ್ ಅವರ